ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕಿನ ಮೊದಲು ಆರೋಪಿಗಳ ಕಾಡಿನ ವಾಸದ ಬಗ್ಗೆ ವಿವರಿಸಿದೆವು. ಈಗ ಪೊಲೀಸರು ಆರೋಪಿಗಳನ್ನ ಹೇಗೆ ಹೆಡೆಮುರಿ ಕಟ್ಟಿದವರು ಎಂಬುದನ್ನ ಹೇಳುತ್ತೇವೆ ನೋಡಿ. ಸೋಮವಾರ ಪೇಟೆಯಿಂದ 20 ಕಿಲೋಮೀಟರ್ ದೂರದ ಹಳ್ಳಿ ಕುಂಬಾರಗಡಿಗೆ ಗ್ರಾಮ ಸುತ್ತಲೂ ಕಾಡಿನಿಂದ ಆವೃತವಾಗಿತ್ತು. ಇಂತಹ ದಟ್ಟ ಕಾಡಿನಲ್ಲಿ ಟೆಂಟ್ ಹಾಕಿ 4 ಉಳಿದುಕೊಂಡಿದ್ರು. ತಿನ್ನಲು ಏನೂ ಇರಲಿಲ್ಲ. ಬ್ರೆಡ್ ಕೊಂಡೊಯ್ದುದರಿಂದ ಹಸುವೆಯನ್ನ ತಾತ್ಕಾಲಿಕ ಶಮನ ಮಾಡಿಕೊಳ್ಳುತ್ತಿದ್ರು. ಕಾಡಿನಂಚಿನಲ್ಲಿ ಹರಿಯುತ್ತಿದ್ದ ಝರಿಯ ನೀರೇ ಬಾಯಾರಿಕೆಗೆ ಆಸರೆಯಾಗಿತ್ತು. ಕೊಡಗಿನ ದಟ್ಟ ಕಾಡಿನಲ್ಲಿ ಇರುವ ಜಿಗಣಿಗಳು ದೇಹದ ರಕ್ತವನ್ನ ಹೀರುತ್ತಿದ್ದವು. ಕಾಡು ಪ್ರಾಣಿಗಳಾದ ಹುಲಿ, ಆನೆ ಮತ್ತು ಕಾಡು ಹಂದಿಗಳ ಭಯ ಕಾಡುತ್ತಿತ್ತು. ಜೊತೆಗೆ ಪೊಲೀಸರ ಕಾರ್ಯಾಚರಣೆಯ ಹೆದರಿಕೆಯೂ ಇತ್ತು. ಇಂತಹ ಪರಿಸ್ಥಿತಿಯಲ್ಲೂ ಅವರು 7 ಕೋಟಿಗೂ ಮಿಕ್ಕಿದ್ದ ಹಣವನ್ನ ತಮ್ಮ ಜೊತೆಗೇನೆ ಇಟ್ಟುಕೊಂಡು ಜತನದಿಂದ ಕಾಯ್ದುಕೊಂಡಿದ್ರು. 2-3 ದಿನಗಳು ಈ ರೀತಿಯಾಗಿ ಕಳೆದ ನಂತರ ಹೊರಗಿನ ಸಂಪರ್ಕ ಇಲ್ಲದೇ ಇದ್ದುದರಿಂದ ಅವರಿಗೆ ಮುಂದಿನ ಯೋಚನೆ ಕಾಡಿತ್ತು. ಕಾಡು ಜೀವನ ಪರ್ಮನೆಂಟ್ ಅಲ್ಲ ಎಂದು ಬಗೆದಿದ್ದ ಅವರು ಅಲ್ಲಿಂದ ಎಲ್ಲಿಗೆ ಹೋಗುವುದು ಎಂದು ಅರಿವಿಲ್ಲದೆ ಯೋಚನೆ ಮಾಡುತ್ತಿದ್ರು. ಆಗ ಅವರ ನೆನಪಿಗೆ ಬಂದಿದ್ದೇ ಸ್ನೇಹಿತನ ಹೆಸರು. ಆತನು ವಾಹನ ಚಾಲಕನೇ. ಕರಿಬಸಪ್ಪನ ಸ್ನೇಹಿತನಾಗಿದ್ದ ಆತನನ್ನ ಮೊಬೈಲ್ ಮೂಲಕ ಸಂಪರ್ಕಿಸಿದರು. ಆತ ಅವರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಯಾಕೆಂದ್ರೆ 7.5 ಕೋಟಿ ರೂಪಾಯಿ ಎಗರಿಸಿದ ಪ್ರಕರಣ ಭಾರೀ ಸುದ್ದಿಯಾಗಿತ್ತು. ಕೊಡಗು ಜಿಲ್ಲೆಯಾದ್ಯಂತ ಈ ಲೂಟಿ ಪ್ರಕರಣದಲ್ಲಿ ಕೊಡಗಿನವರೇ ಒಳಗೊಂಡಿದ್ದಾರೆಂಬುದು ಪ್ರಚಾರವಾಗಿತ್ತು. ಸ್ಥಳೀಯ ಪೊಲೀಸರು ಪ್ರಕರಣದ ಬಗ್ಗೆ ಆಸ್ಥೆ ವಹಿಸಿದ್ರು. ಕೊಡಗು ಜಿಲ್ಲಾ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ಈ ಪ್ರಕರಣದ ಆರೋಪಿಗಳ ಪತ್ತೆಗೆ ಫೀಲ್ಡ್ಗಿಳಿದಿದ್ರು. ಅವರು ಮಂಗಳೂರಿನ ಪೊಲೀಸ್ ತಂಡಗಳೊಂದಿಗೆ ನೇರ ಸಂಪರ್ಕದಲ್ಲಿದ್ರು. ಆರೋಪಿಗಳ ಮನೆ ಮಂದಿಯನ್ನ ಪೊಲೀಸರು ವಿಚಾರಣೆಗೈದಿದ್ರು. ಆರೋಪಿಗಳ ಮೊಬೈಲ್ ನಂಬರ್ ಪೊಲೀಸರ ಕೈಯಲ್ಲಿತ್ತು. ಮೊಬೈಲ್ ನೆಟ್ವರ್ಕ್ ಪೊಲೀಸರು ಗಮನಿಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವಂತಹ ರಿಸ್ಕ್ ಅನ್ನ ಕರಿಬಸಪ್ಪನ ಸ್ನೇಹಿತ ತೆಗೆದುಕೊಳ್ಳಲೇ ಇಲ್ಲ. ಆರೋಪಿಗಳ ಮನೆ ಮಂದಿಯೂ ಸಹ ಸಹಾಯಕ್ಕೆ ಬರಲಿಲ್ಲ. ಒಟ್ಟಾರೆಯಾಗಿ ದಟ್ಟ ಕಾಡಿನಲ್ಲಿ ದುಡ್ಡಿನ ಮೂಟೆಯೊಂದಿಗೆ ಆರೋಪಿಗಳು ಬೇರೆಯವರ ಸಹಾಯವಿಲ್ಲದೆ ಕಂಗಾಲಾಗಿದ್ರು. ಯಾವುದೇ ಸಂದರ್ಭದಲ್ಲಿ ಪೊಲೀಸರ ಕೈಗೆ ದುಡ್ಡಿನ ಸಹಿತ ಸಿಕ್ಕಿ ಬೀಳುವುದು ಅವರಿಗೆ ಖಾತ್ರಿಯಾಗಿತ್ತು. ದಟ್ಟ ಕಾಡಿನ ಮಧ್ಯದಲ್ಲಿ ಕಾಡು ಜೀವನ ಆರಂಭಿಸಿದ್ದ ಆರೋಪಿಗಳ ಬೇಟೆಗೆ ಮಂಗಳೂರು ಪೊಲೀಸರ ತಂಡ ಇಳಿದಿತ್ತು. ಮಂಗಳೂರು ಸಿಸಿಆರ್ಬಿ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ನೇತೃತ್ವದಲ್ಲಿ ಕಂಕನಾಡಿ ನಗರ ಇನ್ಸ್ಪೆಕ್ಟರ್ ರವಿ ನಾಯಕ್, ಖಾದ್ರಿ ಇನ್ಸ್ಪೆಕ್ಟರ್ ಮಾರುತಿ ಜಿ ನಾಯಕ್, ಕಂಕನಾಡಿ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್, ಉರ್ವ ಇನ್ಸ್ಪೆಕ್ಟರ್ ರವೀಶ್ ನಾಯಕ್, ಪಾಂಡೇಶ್ವರ ಇನ್ಸ್ಪೆಕ್ಟರ್ ಕೆಯು ಬೆಳ್ಳಿಯಪ್ಪ, ಬಂದರ್ ಇನ್ಸ್ಪೆಕ್ಟರ್ ಶಾಂತರಾಮ್, ಸಿಸಿಬಿ ಇನ್ಸ್ಪೆಕ್ಟರ್ ಸುನಿಲ್ ನಾಯಕ್ ರವರನ್ನ ಒಳಗೊಂಡ ಪೊಲೀಸ್ ತಂಡಗಳು ಕಾರ್ಯಾಚರಣೆಗೆ ಇಳಿದಿದ್ದವು. ಈ ಎಲ್ಲ ತಂಡಗಳಿಗೆ ನಗರ ಪೊಲೀಸ್ ಆಯುಕ್ತ ಎಂ ಚಂದ್ರಶೇಖರ್ ಅವರ ಮಾರ್ಗದರ್ಶನ ಇತ್ತು. ಡಿಸಿಪಿಗಳಾದ ಸಂಜೀವ ಪಾಟೀಲ್ ಮತ್ತು ಶಾಂತರಾಮ್ ಅವರು ಎಲ್ಲಾ ತಂಡಗಳ ಕಾರ್ಯಾಚರಣೆಯ ಮೇಲುಸ್ತುವಾರಿ ನೋಡಿಕೊಳ್ಳುತ್ತಿದ್ರು. ಪರಸ್ಪರ ಸಮನ್ವಯತೆಯಿಂದ ಈ ತಂಡಗಳು ಕಾರ್ಯಾಚರಣೆ ನಡೆಸುತ್ತಿದ್ದ ಸಂದರ್ಭದಲ್ಲಿಯೇ ಹಣ ಕೊಂಡೊಯ್ದ ವ್ಯಾನಿನ ಚಾಲಕ ಕರಿಬಸಪ್ಪನ ಮೊಬೈಲ್ನಿಂದ ಆತನ ಸ್ನೇಹಿತ ಚಾಲಕನಿಗೆ ಕರೆ ಹೋಗಿರುವುದು ಪೊಲೀಸರ ಗಮನಕ್ಕೆ ಬಂತು. ತಕ್ಷಣ
ಪೊಲೀಸ್ ನೆಟ್ವರ್ಕ್ ಪರಿಶೀಲನೆ ನಡೆಸಿದಾಗ ಅದು ಸೋಮವಾರ ಪೇಟೆಯಿಂದ 20 ಕಿಲೋಮೀಟರ್ ದೂರದ ಕುಂಬಾರಗಡಿಗೆಯನ್ನ ತೋರಿಸುತ್ತಿತ್ತು. ಪೊಲೀಸರ ತಂಡ ತಕ್ಷಣ ಕೊಡಗು ಜಿಲ್ಲಾ ಎಸ್ಪಿ ರಾಜೇಂದ್ರ ಪ್ರಸಾದ್ ಅವರನ್ನ ಸಂಪರ್ಕಿಸಿ ಕಾರ್ಯಾಚರಣೆಗೆ ಸಹಕಾರ ಕೋರಿತು. ಅವರು ಕೊಡಗು ಜಿಲ್ಲಾ ಅಪರಾಧ ಪತ್ತೆ ದಳಕ್ಕೆ ಸೂಚನೆಯನ್ನ ನೀಡಿದ್ರು. ಆ ತಂಡ ಕುಂಬಾರಗಡಿಗೆ ಗ್ರಾಮಕ್ಕೆ ತೆರಳಿ ವಿಚಾರಣೆ ಆರಂಭಿಸಿತು. ಆರಂಭದಲ್ಲಿ ಅವರಿಗೆ ಮಾಹಿತಿಗಳು ಲಭ್ಯವಾಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ಮಂಗಳೂರಿನ ವಿವಿಧ ಪೊಲೀಸ್ ತಂಡಗಳು ಕುಂಬಾರಗಡಿಗೆಗೆ ಧಾವಿಸಿದ್ದವು. ಪೊಲೀಸರು ಕಾಡಿನಲ್ಲಿ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನ ನಡೆಸಬೇಕಿತ್ತು. ಯಾಕೆಂದರೆ ಆರೋಪಿಗಳ ಬಳಿ ಬಂದೂಕುಗಳಿದ್ದವು. ಅಲ್ಲದೆ ಅವರು ಎತ್ತರದ ಪ್ರದೇಶದಲ್ಲಿದ್ದರು. ಪೊಲೀಸರ ತಂಡಗಳು ಕಾಂಬಿಂಗ್ ಮಾದರಿಯ ಕಾರ್ಯಾಚರಣೆಗೆ ಮುಂದಾಗಿತ್ತು. ಪೊಲೀಸ್ ಕಾರ್ಯಾಚರಣೆ ಹೇಗೆ ನಡೆಯಿತು ಎಂಬುದನ್ನ ಪೊಲೀಸ್ ಆಯುಕ್ತ ಎಂ ಚಂದ್ರಶೇಖರ್ ಮತ್ತು ಡಿಸಿಪಿ ಸಂಜೀವ್ ಪಾಟೀಲ್ ವಿವರಿಸುತ್ತಾರೆ. ನೀವೇ ಕೇಳಿ. ನಾವು ಮೈಸೂರು ಪೊಲೀಸರ ಹೆಲ್ಪ್ ತಗೊಂಡು ನಮ್ಮ ತಂಡ ಅದನ್ನ ಒಂದು ತನಿಖೆ ಮಾಡಿದ್ದಾರೆ. ತದನಂತರ ನಮಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯಿತು ಇವರು ಸೋಮವಾರಪೇಟ್ ಅಲ್ಲಿ ದೇರ್ ಆಲ್ ಪ್ರೆಸೆಂಟ್ ಅಂತ ನಮ್ಗೆ ಗೊತ್ತಾಯಿತು. ತದನಂತರ ನಮ್ಮ ಟೀಮ್ಸು ದೇ ವೆಂಟ್ ಟು ಸೋಮವಾರಪೇಟ್. ಅಲ್ಲಿ ಸಾಕಷ್ಟು ಲೋಕಲ್ ಎಂಕ್ವೈರೀಸ್ ಮಾಡಿದ ನಂತರ ಇದರಲ್ಲಿ ಈ ಒಂದು ಕಾಡಿನಲ್ಲಿ ಕುಂಬಾರಗಡಿಗೆ ಸೋಮವಾರಪೇಟಲ್ಲಿ ಅರೌಂಡ್ 20 ಕಿಲೋಮೀಟರ್ಸ್ ಫ್ರಮ್ ಸೋಮವಾರಪೇಟ್. ಮಧ್ಯಾಹ್ನ ಹೊತ್ತಿಗೆ ಫೋನ್ ಮಾಡಿ ಹೇಳ್ತಾರೆ ಅವರು ಕಂಪನಿಯವರಿಗೆ, ಅವು ಗಾಡಿಯಲ್ಲಿ ಡೀಸೆಲ್ ಖಾಲಿಯಾಗಿದೆ, ಆದ್ದರಿಂದ ನಾವು ಟೈಮಿಗೆ ಸರಿಯಾಗಿ ನಾವು ಬರಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ. ಅದಾದ ನಂತರ ಸಾಯಂಕಾಲ ಅವರೆಲ್ಲರೂ ಸಹಿತ ಸ್ವಿಚ್ ಆಫ್ ಮಾಡಿಕೊಡ್ತಾರೆ. ಮಧ್ಯರಾತ್ರಿವರೆಗೆ ಆ ಗಾಡಿನೂ ಬೆಂಗಳೂರು ತಲುಪಲ್ಲ. ಆವಾಗ ಗೊತ್ತಾಗ್ತದೆ ಈ 4 ಜನ ಫೋನ್ ಸ್ವಿಚ್ ಆಫ್ ಇರ್ತದೆ ಮತ್ತು ಮಿಸ್ಸಿಂಗ್ ಆಗಿದ್ದಾರೆ ಅಂಥೇಳಿ ಮಾಹಿತಿ ಬರ್ತದೆ. ಈ ಸಂಬಂಧಿತವಾಗಿ ಬೆಳಗಿನ ಜಾವ ನಮಗೆ ಮಾಹಿತಿ ಬಂದಾಗ ಕಂಕನಾಡಿ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ. ಇದೇ ಹೊತ್ತಿಗೆ ಒಬ್ಬ 5ನೇ ವ್ಯಕ್ತಿ ಕೂಡ ಅಲ್ಲಿ ಬೆಂಗಳೂರು ಅದೇ ಆಫೀಸಿಂದ ಒಬ್ಬ ಕಾಣೆಯಾಗಿದ್ದಾನೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಅಂತ ಮಾಹಿತಿ ಬಂತು. ಈಗಾಗಲೇ ಈ ಪ್ರಕರಣದಲ್ಲಿ ಒಂದು ಅತಿ ಹೆಚ್ಚಿನ ಒಂದು ನಗದು ಇನ್ವಾಲ್ವ್ ಆಗಿರೋದ್ರಿಂದ 7.5 ಕೋಟಿ ರೂಪಾಯಿ. ಮಾನ್ಯ ಆಯುಕ್ತರು ಇಬ್ಬರು ಎ ಸಿ ಪಿಗಳು ಉಳ್ಳಂತೆ ಒಂದು 5 ಜನ ಇನ್ಸ್ಪೆಕ್ಟರ್ಗಳನ್ನ ಸೇರಿಸಿ ಬೇರೆ ಬೇರೆ ಠಾಣೆ ಕ್ರೈಮ್ ಸಿಬ್ಬಂದಿ ಸೇರಿಸಿ ಒಂದು ವಿಶೇಷ ತನಿಖಾ ದಳವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಟೀಮ್ ಈಗಾಗಲೇ ಬೇರೆ ಬೇರೆ ಕಡೆ ಹೋಗಿದೆ. ಬೇರೆ ಬೇರೆ ಮಾಹಿತಿಯನ್ನು ಕಲೆ ಹಾಕ್ತಾಯಿದ್ದೀವಿ. ಇದಕ್ಕಾಗಿ ನಾವು ಹಿರಿಯ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದೇವೆ. ಈಗಾಗಲೇ ಹುಣಸೂರು ಬಳಿ ಅರಸು ಕಲ್ಲಳ್ಳಿ ಎಂಬಲ್ಲಿ ಅದು ಖಾಲಿಯಾದಂಥ ವಾಹನ ಸಿಕ್ಕಿದೆ ನಮಗೆ. ಇದು ಲೇಟೆಸ್ಟ್ ನ್ಯೂಸ್ ಪ್ರೊಡಕ್ಷನ್ ನ ಡೇಂಜರ್ ಝೋನ್ ಕಾರ್ಯಕ್ರಮ ಕೋಟಿ ಲೂಟಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.